ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ ನಾನ್ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿದೆ ನಾವು ಒಂಥರ VIP ಎಂಟ್ರಿಲ್ ಅಂತ ಹೇಳ್ಬೋದು. ಅದು ಯಾವ ತರ ಹೇಗೆ ಅಂತೆಲ್ಲ ನನ್ನ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ವಿಡಿಯೋ ಫುಲ್ ನೋಡಿ. ಚಾಮುಂಡಿ ಬೆಟ್ಟದ ಪಾದದಿಂದ ಮೆಟ್ಲತ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ವಿ. ನಮ್ಮ ಸಿದ್ಧಾರ್ಥ ಅಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ನೀನೇನು ಜೊತೆಗೆ ನಾನು. ಓಹ್ ಬನ್ನಿ ಮತ್ತೆ ಹೋಗೋಣ, ಇನ್ನು ತುಂಬ ಮೆಟ್ಲಿದೆ ಹತ್ತಕ್ಕೆ. ಒಂದು ಕಾಲದಲ್ಲಿ ಏನು ಮಾಡ್ತಿದ್ರಿ ಹೇಳು? ನೀನು ಮಾಡಿಲ್ಲ. ಹೇಳು 2 ಸಲ ತಿಳಿತದೆ ಅಂತ. ನಾನು ಹೇಳಿಲ್ಲ ಕಣ, ನಾಚಿಕೆ ನೀನೇ ಹೇಳ್ತೀರ. ಎಷ್ಟು ಕೂತ್ಕೊಂಡು ಸುಧಾರಿಸ್ಕೊಂಡ್ರು ಮತ್ತೆ 2 ಮೆಟ್ಲು ಹತ್ತ ತಕ್ಷಣ ನಮ್ಮ ಪೆಟ್ರೋಲು ನಮ್ಮ ಫ್ಯೂಯಲ್ ಎಲ್ಲ ಖಾಲಿ ಆಗ್ತಿದೆ. ಅಯ್ಯಪ್ಪ, ಜಿಮ್ಗೆ ಹೋದ್ರೆ ಇಷ್ಟು ಬೇವ್ರು ಬರೋಲ್ಲೇನೋ, ಅಷ್ಟು ಬೇವ್ರು ಬಂದುಬಿಡ್ತು ಇವಾಗನೇ. ಇನ್ನೂ ತುಂಬ ದೂರ ಹೋಗ್ಬೇಕು, ಬನ್ನಿ ಹೋಣ. ಮಿಡಲಲ್ಲಿ ಏನೇನಾಗುತ್ತೆಲ್ಲ ತೋರಿಸ್ತೀನಿ. ನಮ್ಮ ಸ್ಟ್ರಗಲ್ ಟು ಸಿ ಗಾಡೆಸಸ್. ಇಬ್ಬರು ಫ್ರೆಂಡ್ಸು ಆಲ್ರೆಡಿ ಏನಂತೀರ ಫಿಟ್ನೆಸ್ ವಾರಿಯರ್ಸ್ ಅವರು. ನಮಗೇನ ಮುಂಚೆನೇ ಬಂದು ಮೇಲೆ ಕೂತ್ಕೊಬಿಟ್ಟಾರೆ. ಇಲ್ಲೇ ಇದ್ದಾರೆ, ನಮ್ಮ ಕೈಲಿ ಆಗಲೇ ಇಲ್ಲ. ಇಲ್ಲ ಆಲ್ರೆಡಿ ಒಬ್ಬರು ವಾರ್ಮ್ ಅಪ್ ಮಾಡ್ತಿದ್ದಾರೆ. ನಮ್ಮ ಸಿದ್ಧ ಅಂತೂ ಅಣ್ಣ ನನ್ನ ಕೈಲಿ ಆಗಲ್ಲ ಕಣಣ್ಣ ಅಂದ್ಬಿಟ್ಟು ಏನು ಅನಿಸ್ತಿದೆ ಅರ್ಜುನ್? ನನಗೇನು ಅನ್ನಿಸ್ತಿಲ್ಲ, ನಿನ್ಗೆ ಅನ್ನಿಸ್ತಿದೆ? ನಮ್ಮದು ಪೆಟ್ರೋಲ್ ಖಾಲಿ. ಇದೆಲ್ಲ ಶೋಕಿ ಕ್ಯಾಮ್ರಾದ ಮುಂದ್ಗಡೆ ಅರ್ಜುನ್ ಮಾಡ್ತಿರೋದು ನೋಡಿ. ನಮ್ಮ ಧೀರಜ್ ಅಂತೂ ಫಿಟ್ನೆಸ್ಸು ಮಾತಾಡೋಂಗಿಲ್ಲ. ಅಲ್ಲೊಬ್ಬರು ನೋಡಿ ಪೇಷಂಟು, ಅವ್ರಿಗೆ ವಾಂತಿ ಬರ್ತಿದೆ. ನಾವೇನೊಂದು ಅರ್ಧ ಮೆಟ್ಲು ಕವರ್ ಮಾಡಿದ್ದೀವಿ. ನಾನು ಸ್ವಲ್ಪ ಇದೆ ನೋಡಿ ಇಲ್ಲಿ, ಮತ್ತೆ ಹತ್ಕೊಂಡು ಹೋಗ್ಬೇಕು. ನನಗಂತೂ ಫುಲ್ ಎಲ್ಲ ಕಡೆ ಬೇವ್ರು ಇಳಿತಿದೆ. ನೋಡಿ ನಮ್ಮ ಧೀರಜ್ ಇದೇ ಥರ ಬೆಟ್ಟಕ್ಕೆ ಉರುಳ್ಕೊಂಡು ಬರ್ತಿದ್ದಾರೆ. ಕ್ಯಾಮ್ರಾದ ಮುಂದ್ಗಡೆ ಶೋ ಆಫ್ ಇವೆಲ್ಲ. ಇವನಂತೂ ದೊಡ್ಡ ಶೋ ಆಫ್ ನನ್ನ ಮಗ. ನೋಡಿ ಇಲ್ಲಿ ನಮ್ಮ ಸಿದ್ಧಾರ್ಥ ಅವರು ಇನ್ನೇನು ವಾಂತಿ ಬರೋ ಎಲ್ಲ ಲಕ್ಷಣ ಕಾಣಿಸ್ತಿದೆ. ಬನ್ನಿ ಇಲ್ಲಿಂದ ಇಂಟ್ರೋಲ್ ಮುಗಿಸ್ಬಿಟ್ಟು ಸೆಕೆಂಡ್ ಹಾಫ್ ಸ್ಟಾರ್ಟು. ಸ್ಟ್ರಗ್ಲಿಂಗ್ ಟು ಸಿ ಗಾಡೆಸಸ್. ನನ್ನ ಕತೆ ಅಂತೂ ಆಗ್ತಾನೆ ಇಲ್ಲ, ಇನ್ನು ಕ್ಯಾಮ್ರಾ ಇಟ್ಕೊಂಡು ಹೆಂಗಪ್ಪ ಹತ್ತದು. ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ, ಎ ಟಫೆಸ್ಟ್ ರೂಟ್ ಆಲ್ವೇಸ್ ಲೀಡ್ಸ್ ಟು ಎ ಬ್ಯೂಟಿಫುಲ್ ಡೆಸ್ಟಿನೇಷನ್ ಅಂತ. ಆ ಮಾತು ಸತ್ಯ ಆಗಿದೆ ಇಲ್ಲಿ. ಎಂಥ ಒಳ್ಳೆ ಅದ್ಭುತ ನೋಟ ಅಲ್ವಾ? ಇಡೀ ಮೈಸೂರು ಯಾವ ಥರ ಕಾಣ್ತಿದೆ ನೋಡಿ. ಆಗಿದೆ ವ್ಯೂ ಮಾತ್ರ ನಯನ ಮನೋಹರ, ಅಮೇಝಿಂಗ್ ಅಂತ ಹೇಳ್ಬೋದು. ಫೋಟೋ ಇಡ್ಸಿ. ಅಂತೂ ಒಂದು ಸುಂದರವಾದ ವ್ಯೂ ಪಾಯಿಂಟ್ನ ನೋಡಿಕೊಂಡು ಚಾಮುಂಡಿ ಬೆಟ್ಟದ ತುದಿಗೆ ನಾವು ಬರ್ತಾ ಇದ್ದೀವಿ. ಸ್ವಲ್ಪ ಕೂತು ಸುಧಾರಿಸ್ಕೊಂಡಿಕ್ಕೆ ಸುಸ್ತು ಕಡಿಮೆ ಆಗ್ತಾ ಬಂತು, ಹಂಗಾಗಿ ಆರಾಮಾಗಿ ಹತ್ತಿದ್ದೀವಿ. ಬನ್ನಿ ಹೋಣ. 1008 ಮೆಟ್ಟಿಲುಗಳನ್ನ ಹತ್ಕೊಂಡು ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನಕ್ಕೆ ನಾವು ಅಂತೂ ಬಂದ್ಬಿಟ್ವಿ. ಸಂಜೆ 7:15 ತಾಯಿ ಚಾಮುಂಡೇಶ್ವರಿಯ ಗರ್ಭಗುಡಿಯ ಬಾಗಿಲು ಓಪನ್ ಆಗುತ್ತೆ. 7:15 ಪೂಜೆ ನಡೆಯುತ್ತೆ. ಅಲ್ಲಿ ತನಕ ನಾವು ವೇಟ್ ಮಾಡಬೇಕು. ಈಗ ಕ್ಲೋಸ್ ಆಗಿದೆ ದೇವಸ್ಥಾನ. ನಮ್ಮ ಹುಡುಗರೆಲ್ಲ ಅವ್ರ ಶೂಸ್ನ ಚಪ್ಪಲಿಗಳನ್ನೆಲ್ಲ ಇಲ್ಲಿ ಇಡ್ತಾ ಇದ್ದಾರೆ. ನಾನು ಕೆಳಗಡೆನೆ ಇಟ್ಟು ಬಂದಿದ್ದೆ. ಸುಟ್ಟಿರೋ ಜೋಳಕ್ಕೆ ಖಾರ ಲಿಂಬೆ ಹಣ್ಣೆಲ್ಲ ಹಾಕೊಂಡು ಬಿಸಿ ಬಿಸಿಯಾದ ಒಳ್ಳೆ ಸ್ಪೈಸಿಯಾದ ಜೋಳ ತಿನ್ಕೊಂಡು ಇವಾಗ ನಮ್ಮ ಹುಡುಗರೆಲ್ಲ ಅಲ್ಲಿ ಬೋಂಡ ಮಾಡ್ತಾ ಇದ್ದಾರೆ. ಬೋಂಡ ತಿನ್ನೋಣ ಅಂತ ಅನ್ನಿಸ್ತಿದೆ. ಏನಕ್ಕಂದ್ರೆ ಅಲ್ಲಿ ಹತ್ಕೊಬಂದ್ವಲ್ಲ ಮೆಟ್ಲು, ಅಪ್ಪ ಎಷ್ಟು ಹೊಟ್ಟೆ ಹಸಿವಾಗ್ತಿದೆ ಅಂದರೆ ಎಲ್ಲ ಮಧ್ಯಾಹ್ನ ತಿಂದಿರೋದೆಲ್ಲ ಕರ್ಗೋಗ್ಬಿಟ್ಟಿದೆ. ಅದಕ್ಕೆ ಜೋಳ ತಿಂದು ಸಾಕಾಗ್ತಿಲ್ಲ ಅಂತ ಬೋಂಡ ತಿನ್ನೋಣ ಅಂತ ಬಂದಿದ್ದೀವಿ.
ಬನ್ನಿ ಬೋಂಡ ತಿನ್ಕೊಬರೋಣ, ಯಾವ ಥರ ಇದೆ ಬೋಂಡ ಅಂತ ನೋಡೋಣ. ಶ್ರೀ ಚಾಮುಂಡೇಶ್ವರಿ ಬಜ್ಜಿ ಸೆಂಟರ್ ಸುಸ್ವಾಗತ, ಮತ್ತೊಮ್ಮೆ ಬನ್ನಿ ಬನ್ನಿ. ಯಾವ ಬಜ್ಜಿ ಯಾವ ಬೋಂಡ ತಗೊತಾರೆ ನಮ್ಮ ಹುಡುಗರು ನೋಡೋಣ. ಇಲ್ಲಿ ದೊಡ್ಡ ದೊಡ್ಡ ಬೋಂಡ ದೊಡ್ಡ ದೊಡ್ಡ ಬಜ್ಜಿ ಇದೆ, ಅದು ಕ್ಯಾಪ್ಸಿಕಮ್ದು ಅನ್ಸುತ್ತೆ. ಬಿಸಿ ಬಜ್ಜಿ ಸವಿಯಲು ಸಿದ್ಧ. ಸವಿತಾ ಇದ್ದೀವಿ. ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ 7:15 ದೇಗುಲ ಓಪನ್ ಆಗುತ್ತೆ ಅಂತ ನಾನು ಆಗನೇ ಹೇಳಿದೆ. ಕ್ಯೂ ಅಲ್ಲಿ ನಿಂತ್ಕೋಬೇಕು, ಟಿಕೆಟ್ ತೊಗೋಬೇಕು. ಇಲ್ಲಿ ನಿಮಗೆ ಗೊತ್ತಿರುತ್ತೆ ಸ್ಪೆಷಲ್ ಎಂಟ್ರಿ, VIP ಎಂಟ್ರೀಸ್ ಎಲ್ಲ ಇರುತ್ತೆ. ಬಟ್ ನಾವು ಅವ್ರಕ್ಕಿಂತ ಜಾಸ್ತಿನೇ ಒಂದು ಎಂಟ್ರಿ ಪಡ್ಕೊಂಡ್ವಿ. ಅದು ಹೆಂಗೆ ಏನು ಅಂತೆಲ್ಲ ಹೇಳ್ತೀನಿ. ನಾನು ಇವಾಗ ದೇವಸ್ಥಾನದ ಒಳಗಿಂದ ಹೊರಗೆ ಬಂದೆ, ಇವಾಗ ಕಥೆ ಹೇಳ್ತೀನಿ ನಿಮಗೆ. ಚಾಕ್ಲೇಟ್ ಸ್ಟ್ರಾಬೆರಿ ಪಿಸ್ತಾ 2 ಬೇಡವಾ? ಇದು ಪಿಸ್ತಾ 2 ಪಿಸ್ತಾ ವಿಡಿಯೋನ ನಾನು ಫೋಟೋ ಅಂತ ಪೋಸ್ಟ್ ಕೊಡ್ತಾ ಇದ್ದೀನಿ. ಚಾಮುಂಡೇಶ್ವರಿಯ ದರ್ಶನವನ್ನು ಮಾಡಿಕೊಂಡು ನಾವು ಇವಾಗ ಸೂಪ್ ಕುಡಿಯೋಣ ಅಂತ ಬಂದಿದ್ದೀವಿ. ಇವಾಗ ಮತ್ತೆ ನಾವು ಮೆಟ್ಲನ್ನ ಹೇಳ್ಕೊಂಡು ಕೆಳಗಡೆ ಹೋಗಬೇಕು. ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ, ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ನಾವು ಯಾವ ಥರ ಮಾಡಿದ್ವಿ ಅಂತ ಹೇಳಿ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳಿ. ಏನಂತ ಹೇಳಿದ್ರೆ ನಮಗೆ ಒಂದು ಸ್ಪೆಷಲ್ ಎಂಟ್ರಿ ಅಂತಲೇ ಹೇಳ್ಬೋದು. ಅದನ್ನ ಲಡ್ಡು ಎಂಟ್ರಿ ಅಂತ ಕೇಳಿದ್ರು ತಪ್ಪಾಗಲ್ಲ. ತಾಯಿ ಚಾಮುಂಡೇಶ್ವರಿ ನಮ್ಮನ್ನು ಇದೇ ಥರ ಕರ್ಸ್ಕೋಬೇಕು ಅವಳ ದರ್ಶನಕ್ಕೆ ಅಂತ ಅಂದ್ಕೊಂಡಿದ್ಲೇನೋ ನನಗೆ ಗೊತ್ತಿಲ್ಲ. ನಾವು ಹೋದ್ವಿ 7:15 ದೇಗುಲ ಓಪನ್ ಆಗುವಂಥದ್ದು. ನಾವು ಮುಂಚೆನೇ ಹೋಗಿದ್ವಿ. ಅಲ್ಲಿ ಅದೇ ಟೈಮ್ಗೆ ತಾಯಿಯ ಪ್ರಸಾದ ಏನು ಲಡ್ಡು ಇದೆ ಅದನ್ನ ತಗೊಂಡು ಪಿಕಪ್ ಬಂತು. ನಾವು ಅಲ್ಲಿ ಸಹಾಯ ಮಾಡೋಕ್ಕಂತ ಹೋದ್ವಿ. ಆ ಪ್ರಸಾದವನ್ನು ಲಡ್ಡು ಇರುವ ಟ್ರೇನ್ ಎಲ್ಲ ತಗೊಂಡೋಗಿ ಒಳಗಡೆ ಅಂದರೆ ಗರ್ಭಗುಡಿ ಹಿಂಭಾಗದಲ್ಲಿರೋ ಪ್ರಸಾದ ಕೌಂಟ್ರಲ್ಲಿ ಇಟ್ವಿ. ಹಾಗೆ ನಾವು ಆ ಕೆಲಸವನ್ನು ಮುಗಿಸಿ ಸೀದಾ ಗರ್ಭಗುಡಿಯ ಒಳಗೆ ಹೋಗ್ಬಿಟ್ಟು ಇನ್ನೂ ಬಾಗಿಲು ಓಪನ್ ಆಗಿರಲಿಲ್ಲ. ನಮಗೆ ಮೊದಲ ದರ್ಶನ ಸಿಕ್ತು. ಒಂಥರ ಲಡ್ಡು VIP ಎಂಟ್ರಿ ಅಂತಲೇ ಹೇಳ್ಬೋದು. ದೇವರು ಈ ಥರ ನಮ್ಮನ್ನು ಕರ್ಸ್ಕೊಂಡು ನಮಗೆ ತುಂಬ ಖುಷಿ ಆಯಿತು. ಸಂತೃಪ್ತರಾಗಿ ಹೊರಗೆ ಬಂದ್ವಿ. ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಎಲ್ಲ ಥರದ ಮಿನಿ ವ್ಲಾಗ್ಸ್, ಡೈಲಿ ವ್ಲಾಗ್ಸ್, ಟ್ರಾವೆಲ್ ವ್ಲಾಗ್ಸ್ಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.